ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಕೂಡ ತುಂಬ ಸುಲಭವಾಗಿ ಮಾಡುವ ಒಂದು ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಪನ್ನೀರ್ ಬಟರ್ ಮಸಾಲ ಮಾಡೋದು. ಇದರಲ್ಲಿ 250 ಗ್ರಾಮ್ ಉಂಟು. ಮೊದಲಿಗೆ ನಾನಿಲ್ಲಿ ಒಂದು ತವ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಬಿಸಿ ಆಗಲಿಕ್ಕೆ. ಎಣ್ಣೆ ಬಿಸಿ ಆದ್ಮೇಲೆ ಉಂಟಲ್ಲ, ಅದಕ್ಕೆ ಚಕ್ಕೆ, ಲವಂಗ ಮತ್ತೆ ಸ್ಟಾರ್ ಹಾಕಬೇಕು. 2 ಕಾಯಿ ಮೆಣಸು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ರೆಸಿಪಿ ಕೂಡ ತುಂಬಾ ಸುಲಭವಾಗಿ ಮಾಡಬಹುದು. PGಯಲ್ಲಿರುವವರಿಗೆ, ಬ್ಯಾಚುಲರ್ಸ್ಗೆಲ್ಲ ಹೇಳಿದ ರೆಸಿಪಿ ಇದು. 2 ಕಟ್ ಮಾಡಿದ ಆನಿಯನ್ ಹಾಕ್ತಾ ಇದ್ದೇನೆ. ಇಷ್ಟನ್ನು ಒಮ್ಮೆ ಚಂದ ಮಿಕ್ಸ್ ಮಾಡುವ. ಹಾಗೆ 2 ಮೀಡಿಯಂ ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಒಮ್ಮೆ. ಸಣ್ಣ ತುಂಡು ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತೆ 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಗೋಡಂಬಿ ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆಡ್ ಮಾಡ್ತಾ ಇದ್ದೇನೆ. 1/4 ಚಮಚ ಅರಿಶಿನ ಕೂಡ, 1 ಚಮಚ ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿದೆ. ಇನ್ನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇದರ ಕಲರ್ ಕೂಡ ಈಗ ಚೇಂಜ್ ಆಗ್ತಾ ಬಂದಿದೆ. ಮಸಾಲ ತಣ್ಣಗಾದ್ಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ. ಇಷ್ಟು ಪೇಸ್ಟ್ ಆದ್ರೆ ಸಾಕಾಗ್ತದೆ. ಈಗ ಒಂದು ಪ್ಯಾನ್ಗೆ ನಾನು ಬಟರ್ ಹಾಕಿದೆ. ಹಾಗೆ 1 ಸ್ಪೂನ್ ಕುಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 1/2 ಚಮಚ ಚಿಲ್ಲಿ ಪೌಡರ್ ಹಾಕುವ. ಓಕೆ, ಅದಾದ್ಮೇಲೆ 1/2 ಚಮಚ ಅರಿಶಿನ ಕೂಡ ಹಾಕಬೇಕು. ಈಗ ನಾನು 250 ಗ್ರಾಮ್ ಪನ್ನೀರ್ ಹಾಕ್ತೇನೆ. ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಹತ್ತು ನಿಮಿಷ ಆಯ್ತು. ಇನ್ನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕಿದ್ರೆ ಆಯ್ತು. ನೀರನ್ನು ನಾನು ಒಂದು 5 ನಿಮಿಷ ಆದ್ಮೇಲೆ ಹಾಕ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಬೇಕು. ಆಗ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಿಗೆಯೇ 1 ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದೆ. ಗ್ರೇವಿ ತುಂಬಾ ತೆಳು ಮಾಡಬಾರ್ದು, ಹೀಗೆ ಇರಬೇಕು. ಒಳ್ಳೆ ಕುದಿ ಕೂಡ ಬರ್ತಾ ಉಂಟು. ಈಗ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿಯಾಗಿದೆ. ಗಾರ್ನಿಷ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಮಾಡುವಂತಹ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಈ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಂಟಲ್ಲ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು. ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.